ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ಉಗಾಂಡದ ಒಂದು ರೋಡ್ನಲ್ಲಿ ಚಲಿಸ್ತಾ ಇದ್ದೀನಿ. ಇಲ್ಲಿ ಅಕ್ಕಪಕ್ಕದಲ್ಲಿ ನಾವು ಬಾಳೆ ಗಿಡಗಳನ್ನು ನಾವು ನೋಡ್ತೇವೆ. ಎಲ್ಲೂ ಕೂಡ ತಾರೋಡಿ ಇರುವಂಥದ್ದನ್ನ ನಾನು ನೋಡಲಿಲ್ಲ. ಇಲ್ಲಿ ಈ ಸ್ಥಳಗಳಲ್ಲಿ ಬಾಳೆ ಗಿಡಗಳು ಸಾಕಷ್ಟು ಬೆಳೆದಿರೋದನ್ನು ನಾನು ನೋಡ್ತಾ ಇದ್ದೆ. ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಈ ಬಾಳೆಹಣ್ಣುಗಳಿಗೆ ಗಿಡಗಳಿಗೆ ನೀರು ಹಾಕ್ತೀರಾ ಅಂತೇಳಿ. ಇಲ್ಲ, ಉಗಾಂಡದಲ್ಲಿ ಬರುವಂತಹ ಮಳೆಯಿಂದ ಈ ಬಾಳೆ ಗಿಡಗಳನ್ನ ಇವರು ಇಲ್ಲಿ ಬೆಳೆಸ್ತಾರೆ. ಯಾವುದೇ ರೀತಿಯಾದಂತಹ ನೀರಾವರಿ ವ್ಯವಸ್ಥೆ ಇಲ್ಲಿ ಇಲ್ಲ. ನೀರಾವರಿ ಅಂದರೆ ನೀರು ನಾವು ಹಾಕಿ ಬಾಳೆ ಗಿಡವನ್ನು ಬೆಳೆಸಲ್ಲ. ಬದಲಾಗಿ ಇಲ್ಲಿ ಅವಾಗವಾಗ ಮಳೆ ಬರ್ತಾನೆ ಇರುತ್ತೆ. ಹಾಗಾಗಿ ಜನರು ಇಲ್ಲಿ ಈ ಬಾಳೆ ಗಿಡಗಳನ್ನ ಬೆಳೆಸ್ತಾರೆ. ಈ ಬಾಳೆ ಗಿಡ ಮೊಟ್ಟ ಮೊದಲನೇದಾಗಿ ಇಲ್ಲಿನ ಜನರಿಗೆ ಪ್ರಮುಖವಾದಂತಹ ಆಹಾರ. ಈ ಬಾಳೆ ಹಣ್ಣುಗಳನ್ನು ಬೇಯಿಸಿ ಒಂದು ರೀತಿಯಾಗಿ ಮುದ್ದೆ ರೀತಿ ಮಾಡಿ ಅದನ್ನು ಅವರು ಊಟ ಮಾಡ್ತಾರೆ. ಅದೇ ಅವ್ರದ್ದು ಪ್ರಥಮವಾದಂತಹ ಆಹಾರ ಪದ್ಧತಿ ಇಲ್ಲಿ. ಆದರೆ ವಿಶೇಷತೆ ಏನಂತ ಹೇಳಿದ್ರೆ, ಈ ಬಾಳೆ ಗಿಡಗಳಿಗೆ ಅವರು ನೀರು ಹಾಕಲ್ಲ, ಮಳೆಯಿಂದನೇ ಬೆಳೀತದೆ ಅಂತ ಹೇಳುವಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಆದರೂ ಕೂಡ ಇಲ್ಲಿ ಮಳೆಯನ್ನೇ ನಂಬಿಕೊಂಡು ಬೆಳೀತಿರುವಂಥದ್ದು. ಆದ್ದರಿಂದ ಇಲ್ಲಿ ಜನರಿಗೆ ಊಟಕ್ಕೇನು ಅಂಥದ್ದು ತೊಂದರೆಗಳು ಇಲ್ಲ. ಆದರೆ ಈ ಬಾಳೆ ಹಣ್ಣನ್ನೇ ಪ್ರಥಮ ಒಂದು ಆಹಾರ ಪದ್ಧತಿಯನ್ನಾಗಿ ಮಾಡ್ಕೊಂಡಿದ್ದಾರೆ, ಅನ್ನೋ ತಿಂತಾರೆ. ಎರಡನೇದಾಗಿ ಇಲ್ಲಿ ಗೆಣಸು ಬೆಳೀತಾರೆ. ಅದೇ ರೀತಿ ಆಲೂಗಡ್ಡೆಯನ್ನು ಕೂಡ ಬೆಳೀತಾರೆ. ಇದೇ ಇವರ ಪ್ರಮುಖವಾದಂಥ ಆಹಾರ ಪದ್ಧತಿಗಳು. ನನ್ನ ಎಡಬಲಗಳಲ್ಲಿ ನಾನು ಬಾಳೆ ಗಿಡಗಳನ್ನ ನೋಡ್ತಾ ಇದ್ದೀನಿ. ತುಂಬ ಒಂದು ರೀತಿಯಾಗಿ ಎಲ್ಲ ಕಡೆ ಬಾಳೆ ಗಿಡಗಳನ್ನ ಬೆಳೆಸ್ತಾರೆ. ಬೇರೆ ಗಿಡಗಳನ್ನು ಬೆಳೆಸಲ್ಲ. ಬೇರೆ ರೀತಿಯಾದಂಥ ವ್ಯವಸಾಯವನ್ನು ಕೂಡ ಈ ಜನರು ಮಾಡಲ್ಲ. ಇದನ್ನೇ ನಂಬ್ಕೊಂಡಿರ್ತಾರೆ. ಬಾಳೆ ಗಿಡವನ್ನು ಚೆನ್ನಾಗಿ ಬೆಳೆಸಿ ಅದರಿಂದ ಬಂದಂತಹ ಈ ಒಂದು ಬಾಳೆ ಗಿಡವನ್ನು ಅವರು ಆಹಾರ ಕ್ರಮವನ್ನಾಗಿ ಬಳಸ್ಕೊಂಡು ಅವರು ಊಟ ಮಾಡ್ತಾರೆ. ರಸ್ತೆಗಳು ಕೂಡ ನಾನು ಇಲ್ಲಿ ಸುಮಾರು ಸ್ಥಳಗಳಲ್ಲಿ ಪ್ರಯಾಣವನ್ನು ಮಾಡಿದೆ. ಅವರ ರಸ್ತೆಗಳು ಕೂಡ ಅವರು ರಸ್ತೆಯನ್ನು ಮಾಡಿರುವಂತಹ ಒಂದು ಇದಿಲ್ಲ, ಕಾಣಿಸ್ತಿಲ್ಲ. ಆದರೂ ಜನರು ಸಾಕ್ತಾರೆ. ನಾವು ಒಂದು ವಾಹನದಲ್ಲಿ ಹೋಗ್ತಾ ಇರೋದ್ರಿಂದ ನಮಗೆ ಅದರದ್ದು ಇದು ಗೊತ್ತಾಗಲ್ಲ, ಆದರೆ ಕಷ್ಟ ಗೊತ್ತಾಗಲ್ಲ. ಬೈಕ್ಗಳಲ್ಲಿ ಅವರು ಪ್ರಯಾಣಿಸ್ತಾರೆ ಒಂದು ಕಡೆಯಿಂದ ಮತ್ತಿನ್ನೊಂದು ಕಡೆಗೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ವಿಶೇಷವಾಗಿ ಆರೋಗ್ಯ ಬಗ್ಗೆ ತುಂಬ ಇವರು ಜನ ಕಷ್ಟಪಡ್ತಾರೆ. ಯಾಕೆಂದರೆ ಆಸ್ಪತ್ರೆಗಳಲ್ಲಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಗಳಂತೂ ಸಿಕ್ಕಾಪಟ್ಟೆ ದೂರ ಪ್ರದೇಶಗಳಲ್ಲಿದೆ. ನಮ್ಮದೇ ಒಂದು ಪುಟ್ಟದಾದಂಥ ಒಂದು ಕ್ಲಿನಿಕ್ ಆಸ್ಪತ್ರೆ ಇದೆ. ಅದರಲ್ಲಿ ಸಾಕಷ್ಟು ಜನರು ಬರ್ತಾರೆ. ನನ್ನ ಪಕ್ಕದಲ್ಲೂ ಕೂಡ ಒಬ್ಬ ಗುರುಗಳಿದ್ದಾರೆ. ಆದರೂ ಅವರು ಸ್ವಲ್ಪ ಓದಿದ್ದಾರೆ. ಆದ್ದರಿಂದ ಅವರು ಈ ಔಷಧಿಗಳನ್ನೆಲ್ಲ ತಂದು ಜನಗಳಿಗೆ ಈ ಔಷಧಿಯನ್ನು ನೀಡ್ತಾರೆ. ಕೆಲವೊಂದು ಶುಶ್ರೂಷೆಗಳನ್ನು ಅವರು ಮಾಡ್ತಾರೆ. ಅದನ್ನು ನಾನು ನೋಡಿದೆ ಕಣ್ಣಾರೆ ಇವತ್ತು. ಆದರೆ ನೋಡಿ, ನಿಮಗೆ ಈ ರಸ್ತೆ ಎರಡು ಕಡೆ ರಸ್ತೆ ಮಾಡಿದ ರೀತಿಯಲ್ಲಿ ಕಾಣಿಸ್ತದೆ. ಅದು ರಸ್ತೆ ಮಾಡಿರುವಂತಹ ಇದೆಲ್ಲ ಜನ ಓಡಾಡಿ ಈ ರಸ್ತೆಗಳು ಹೀಗೆ ಕಾಣಿಸ್ತಾ ಇದ್ದಾವೆ. ಅದೇ ಒಂದು ವಿಶೇಷತೆ. ಅದನ್ನೆಲ್ಲ ನೀವು ನೋಡ್ಬೋದು. ಇಲ್ಲಿ ನಮಗೆ ಸುತ್ತಮುತ್ತ ಈ ಪ್ರದೇಶಗಳಲ್ಲಿ ತುಂಬ ಸೊಗಸಾದಂಥ ಒಂದು ವಾತಾವರಣ ಇದೆ. ಆದರೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಅಥವಾ ಏನು ಉನ್ನತೀಕರಣ ರೋಡ್ಗಳ ರಸ್ತೆಗಳಾಗಲಿ ಮನೆಗಳಾಗಲಿ ಇಲ್ಲ. ಜನ ಕಷ್ಟದಲ್ಲಿ ಜೀವನವನ್ನು ಸಾಗಿಸ್ತಾರೆ.